ಇವತ್ತು ಹುಬ್ಬಳ್ಳಿಯಲ್ಲಿ ಆದಂತ ದುರ್ಘಟನೆ ನೇಹಾ ಹಿರೇಮಠದ ಮರ್ಡರ್ ಫಯಾಜ್ ಏನ್ ಮಾಡಿದ್ದಾರೆ, ಇದೊಂದು ನೇರವಾಗಿ ನನಗನ್ಸಿದ ಮಟ್ಟಿಗೆ ಒಂದು ಲವ್ ಜಿಹಾದದ ಘಟನೆ. ಈ ರೀತಿ ಹಿಂದೂ ಹುಡುಗಿಯರನ್ನ ಅವ್ರಿಗೆ ಪ್ರೇಮ ಮಾಡ್ತೇವೆ ಅಂತ ಹೇಳಿ ಅವ್ರನ್ನ ಪುಸ್ಲಾಯಿಸಿ ಅವ್ರನ್ನ ಇದು ಮಾಡಿಸಿ ಅದಾದ್ಮೇಲೆ ಆ ಹುಡುಗರಿಗೆ ಅದು ಜ್ಞಾನದು ಬಂದ ಮೇಲೆ ಅವ್ರು ಬಿಡ್ತೇವೆ ಅಂತಂದ್ರೆ ಅದನ್ನ ಕೊಲ್ಲುವಷ್ಟು ಮಟ್ಟಿಗೆ ಅವ್ರು ಹೋಗಿದ್ದಾರೆ. ನಾವು ಒಳಗೆ ಬಾಡಿ ನೋಡಿ ಬಂದಿವಿ. ಅದನ್ನ ನೋಡಿದರೆ ಯಾರೋ ಮನುಷ್ಯ ಇದ್ದವ ಯಾರು ಅದನ್ನ ಮಾಡಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಟ್ಟಿಗೆ ಕೆಟ್ಟ ರೀತಿಯಿಂದ ಚುಚ್ಚಿದ್ದಾರೆ. ಹಾಗಾಗಿ ಇದು ಈಗ ಇಡೀ ರಾಜ್ಯದಲ್ಲಿ ಮುಸ್ಲಿಂ ತುಷ್ಟೀಕರಣ ಏನಾಗತ್ತೈತಿ, ಅದರ ಕಾರಣಕ್ಕಾಗಿ ಈ ರೀತಿಯ ಧೈರ್ಯ ಅವ್ರಿಗೆ ಬರಾಕತ್ತೈತಿ. ಹಾಗಾಗಿ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಈಗಾದ್ರೂ ಸತ್ಯ ಅವ್ರು ಎತ್ಕೊಳ್ಳಿ. ಯಾರ್ದೋ ಒಬ್ಬರದ ತುಷ್ಟೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅವ್ರು ಇಡೀ ರಾಜ್ಯದ ಮುಖ್ಯಮಂತ್ರಿ ಅದಾರ. ಇದು ರಾಜ್ಯದ ಸರ್ಕಾರ ಐತಿ, ರಾಜ್ಯದ ಜನರಿಂದ ಬಂದಂತ ಸರ್ಕಾರ. ಎಲ್ಲರಿಗೂ ಒಂದ ಕಾನೂನನ್ನ ಅನ್ವಯಿಸುವಂತ ಅವಶ್ಯಕತೆ ಐತಿ. ಇದು ಕಾನೂನಿನ ಹೆದರಿಕೆ ಇದ್ರೆ ಈ ರೀತಿ ಮಾಡಕ್ ಆಗುದಿಲ್ಲ. ಈಗ ಅವ್ರ ತಲೆಯಾಗೂ ಇರ್ಬೋದು, ನಾವೇನಾದ್ರೂ ಮಾಡಿ ಹೊರಗೆ ಬರ್ತೇವೆ ಅಂತ ಗೊತ್ತಿಲ್ಲ. ಇದು ಸ್ಟ್ರಿಕ್ಟ್ ಆಗಿ ಇಡೀ ರಾಜ್ಯದಲ್ಲಿ ಅಂತವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದು ಅವಶ್ಯಕತೆ ಇದೆ. ಇವತ್ತಿನ ನಮ್ಮ ರಾಜ್ಯ ಸರ್ಕಾರ ಏನೈತಿ, ಮುಸ್ಲಿಮರಿಗಾಗಿ ಇರುವಂತ ಸರ್ಕಾರನೇ ಆಗಿದೆ. ರಾಹುಲ್ ಗಾಂಧಿ ಬರೀ ಮುಸ್ಲಿಂ ಲೀಗ್ ಧ್ವಜ ಹಿಡ್ಕೊಂಡೇನೆ ನಾಮಿನೇಷನ್ ಫೈಲ್ ಮಾಡ್ತಾರೆ. ಈ ಸರ್ಕಾರ ಮುಸಲ್ಮಾನ ಪರ ಇಲ್ಲ ಅಂತ ಹೇಳಿಕ್ಕೆ ಏನ್ ನಿಮ್ಗೆ ಆಧಾರ? ರಾಹುಲ್ ಗಾಂಧಿ ತಮ್ಮ ಸ್ವಂತ ಧ್ವಜ ಬಿಟ್ಟಾರ್ರಿ. ಯಾವ ದುರ್ದೈವ ಇದೆ ದೇಶದ? ಮತ್ತೆ ಈ ಸರ್ಕಾರ ಅವ್ರ ನೇತೃತ್ವದ ಅವ್ರ ಮಾರ್ಗದರ್ಶನದಲ್ಲೇ ನಡೀತಾ ಇದೆ. ಡೆಫಿನೆಟ್ಲಿ ಗಲ್ಗೇರಿಸಲೇಬೇಕು. ಆ ರೀತಿ ಕಾನೂನು ಪ್ರಕಾರವಾಗಿ ಏನು ಕೋರ್ಟಿಗೆ ಸಾಕ್ಷಿ ಆಧಾರಗಳನ್ನು ಒದಗಿಸ್ಬೇಕು. ಆ ಬಾಡಿ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಅದಕ್ಕೆ ನಾವು ಅಷ್ಟು ಬೇಕು ಬಂದ್ವಿ. ಕಾಂಟ್ ಸಿ ಇಟ್. ಆ ರೀತಿ ಹೊಡೆದಿದ್ದಾನೆ. ಒಂಥರ ಯಾರು ವಕಾಲತ್ತು ವಹಿಸಬಾರ್ದು ಅಂತ ಒತ್ತಾಯ ಮಾಡಿದ್ರು. ಅದು ಆಗ್ಬೇಕು. ಯಾರು ವಕಾಲತ್ತು ವಹಿಸಬಾರ್ದು. ಮತ್ತು ಅದರ ಜೊತೆಗೆ ಅತ್ಯಂತ ಕ್ಯಾಪಿಟಲ್ ಪನಿಷ್ಮೆಂಟ್ ಇದಕ್ಕೆ ಆಗ್ಬೇಕು.